ನಮಸ್ಕಾರ ಪ್ರಿಯ ವೀಕ್ಷಕರೇ. ಈ ಸೆಷನಲ್ಲಿ ನಾವೇ ನೋಡ್ತಿದ್ದೀವಿ ಒಂದು ಇಂಪಾರ್ಟೆಂಟ್ ವಿಷಯ. ಹಗಲಿಗೆ ನಿದ್ದೆ ಬರೋದಕ್ಕೆ ಶುರು ಆಗುತ್ತೆ. ನಮಗೆ ಈ ಥರ ದೂರಾಡೋದಕ್ಕೆ ಶುರು ಮಾಡ್ತೀವಿ. ಎಲ್ಲೊಂದು ಕಡೆ ಡ್ರೈವಿಂಗ್ ಮಾಡ್ತಾ ಇರ್ತೀವಿ, ಎಲ್ಲೋ ಹೋಗಬೇಕು, ಎಲ್ಲೋ ರೀಚ್ ಆಗಬೇಕು, ಏನು ಮಾಡಬೇಕು, ಭಾಳಷ್ಟು ಕೆಲಸಗಳಿದೆ, ಸುಸ್ತಾಗ್ಬಿಟ್ಟಿದೆ ತುಂಬ. ಈ ಕಡೆ ಮೈ ಮರ್ತೇ ಬಿಟ್ಟಿದ್ದೀವಿ, ಇನ್ನೇನು ನಿದ್ದೆ ಬಂದೋಯ್ತು. ಕಾರು ಎಲ್ಲೋ ಹೋಗ್ತಿದೆ, ಎಂಥ ಡೇಂಜರ್ ನೋಡಿ. ಮುಂದ್ಗಡೆ ಟ್ರಕ್ ಇದೆ, ಸಡನ್ನಾಗಿ ಎಲ್ಲೊಂದು ಕಡೆ ದಟ್ಟಂತ ಎಚ್ಚರ ಆಗುತ್ತೆ, ಬ್ರೇಕ್ ಹಾಕ್ತೀವಿ, ಸಡನ್ನಾಗಿ ನಿಲ್ಲಿಸುವಂಥ ಪರಿಸ್ಥಿತಿ. ಅಥವಾ ಯಾರೋ ಅಡ್ಡ ಬರ್ತಾರೆ, ನಿಮ್ಗೆ ನಿದ್ದೆ ಬರೋಕ್ಕೆ ಶುರು ಆಗ್ಬಿಟ್ಟಿದೆ. ಮಾಡಬಾರ್ದು, ಡ್ರೈವಿಂಗೇ ಮಾಡಬಾರ್ದು ಇಂಥ ಪರಿಸ್ಥಿತಿಯಲ್ಲಿ ಅಲ್ವಾ. ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ದಿನ ಈ ಘಟನೆ ನಡೆದಿರುತ್ತೆ. ಅದೃಷ್ಟವಶಾತ್ ದೇವರ ದಯದಿಂದ ಪಾರಾಗಿರ್ತೀರ ಬಹುಶಃ ಅಲ್ವಾ. ನಡೀತು ಅಂದರೆ ದೇವ್ರ ದಯದಿಂದ ಪಾರಾಗಿದ್ದೀರ ಅಂತಲೇ ಅರ್ಥ. ಇಲ್ಲ ಅಂದರೆ ಪಾರಾಗೋದಕ್ಕೆ ಯಾವುದೇ ಚಾನ್ಸು ಇರೋದೇ ಇಲ್ಲ. ಈ ಥರ ಕೊಡಬಾರ್ದು ಅದೃಷ್ಟಕ್ಕೆ. ಈ ಥರ ಅದೃಷ್ಟದ ಕೈಯಲ್ಲಿ ನಮ್ಮ ಜೀವನವನ್ನು ಕೊಡೋ ಥರ ಪರಿಸ್ಥಿತಿ ನಮ್ಗೆ ಬರಬಾರ್ದು. ಯಾವುದೇ ಕಾರಣಕ್ಕೂ ನಡಿಬಾರ್ದು ಈ ಥರ ನಮ್ಮ ಲೈಫಲ್ಲಿ. ಬೈಕ್ ಓಡಿಸಿ, ಕಾರ್ ಓಡಿಸಿ, ಅಥವಾ ಯಾವುದೇ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡ್ತಿರುವಾಗ ನಡಿಲೇಬಾರ್ದು. ವಿಶೇಷವಾಗಿ ಪ್ರಾಣಾಪಾಯ ಇರುವಂಥ ರಿಸ್ಕಿ ಕೆಲಸಗಳನ್ನ ತೊಗೊಂಡಿರುವಾಗ ನಿದ್ದೆ ಬರಲೇಬಾರ್ದು, ಬರಕೂಡದು. ಸರಿ, ಇದಕ್ಕೆ ಏನು ಐಡಿಯಾ ಇದೆ ಅಂತ ನೀವು ಕೇಳೋದಾದರೆ, ಐಡಿಯಾವನ್ನು ಹೇಳೋದಕ್ಕಿಂತಲೇ ವಿಡಿಯೋನ ಮಾಡ್ತಿರೋದು. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡೋದನ್ನು ಕಂಟಿನ್ಯೂ ಮಾಡಿ. ಇಂಟ್ರೆಸ್ಟಿಂಗ್ ಟಾಪಿಕ್ ಇದು, ಪ್ರಾಣ ಉಳಿಸುವಂಥ ವಿಚಾರ. ಹಾಗೆಯೇ ಆ್ಯಕ್ಟಿವ್ ಆಗಿ ಇರುವಂಥದ್ದು ನಿಮ್ಮನ್ನು. ವಿಶೇಷವಾಗಿ ಯಾವಾಗ ಆ್ಯಕ್ಟಿವ್ ಆಗಬೇಕೋ ಆವಾಗ ನೀವು ಆ್ಯಕ್ಟಿವ್ ಆಗಬೇಕು, ಆ್ಯಕ್ಟಿವ್ ಆಗಿ ಉಳಿಬೇಕು. ಯಾವಾಗ ನಿದ್ದೆ ಮಾಡಬೇಕೋ ಅದನ್ನು ನಿದ್ದೆ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದನ್ನು ಕೂಡ ಯಾವಾಗ ಅಪೋಸಿಟ್ಟು ಅದು ಬೇಕು ಅಂದರೆ ನಾವು ಹಂಗಿರಬೇಕು ಅಂಥ ಒಂದು ಸಾಧ್ಯತೆ ಯೋಗದಲ್ಲಿದೆ. ಎಂಥ ಮಾಂತ್ರಿಕ ವಿಜ್ಞಾನ ನೋಡಿ ಇದು. ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಪೂರ್ವಿಕರು ಕಂಡುಹಿಡಿದಿದ್ರು. ಈ ಥರ ಮಾಡೋ ಮೂಲಕ ಆ್ಯಕ್ಟಿವ್ ಆಗಿರೋದಕ್ಕೆ ಸಾಧ್ಯ ಇದೆ, ಈ ಥರ ಮಾಡೋ ಮೂಲಕ ನಿದ್ದೆ ಮಾಡೋದಕ್ಕೆ ಸಾಧ್ಯ ಇದೆ. ಈ ಥರ ಮಾಡಿದರೆ ಈ ವ್ಯಕ್ತಿ ಚೆನ್ನಾಗಿ ಸರಿಯಾಗಿ ಹೊಂದ್ಕೊಂಡು ಹೋಗ್ತಾನೆ. ಇದೆಲ್ಲ ಐಡಿಯಾಗಳು ಅವ್ರ ಹತ್ರ ಬ್ರಿಲಿಯಂಟ್ ಐಡಿಯಾಗಳಿದ್ವು. ಏನು ಮಾಡೋಣ ಹೇಳಿ, ಆ ತಲೆ ತೊಗೊಂಡೋಗಿ ನಾವು ಅಮೇರಿಕಾ ಕಳಿಸ್ಬಿಟ್ವಿ. ನಾವು ಯೋಗ ಮಾಡೋದನ್ನು ಬಿಟ್ಬಿಟ್ವಿ. ಆ್ಯಕ್ಟಿವ್ ಆಗೋದು ಗೊತ್ತಿಲ್ಲ, ಡಿಆ್ಯಕ್ಟಿವೇಟ್ ಮಾಡೋದು ಗೊತ್ತಿಲ್ಲ ನಮ್ಮನ್ನು. ಈ ಥರ ಪರಿಸ್ಥಿತಿ ನಮ್ಗೆ ಬಂದೋಯ್ತು. ಅದೇನೇ ಇರಲಿ, ಇವತ್ತು ನಾವು ಕಲಿತಾ ಬಂದಿದ್ವಿ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಒಂದು ಸಾಲಿಡಾದ ಮೆಥಡ್ ಇದೆ ನಮ್ಮನ್ನು ಆ್ಯಕ್ಟಿವ್ ಆಗಿರೋದಕ್ಕೆ, ನಿದ್ದೆಯನ್ನು ತಡೆಯೋದಕ್ಕೆ, ಕೆಲಸದಲ್ಲಿ ಇನ್ನಷ್ಟು ಚುರುಕಾಗಿ ಕೆಲಸ ಮಾಡೋದಕ್ಕೆ, ಶಾರ್ಪಾಗಿ ಇರೋದಕ್ಕೆ, ಒಳ್ಳೆ ಥಿಂಕಿಂಗ್ ಬರೋದಕ್ಕೆ, ನಮಗೆ ಥಿಂಕಿಂಗ್ಗಳು ಜಾಸ್ತಿ ಆಗೋದಕ್ಕೆ, ಅನಾಲಿಟಿಕಲ್ ಸ್ಕಿಲ್ಗಳನ್ನು ಬೆಳೆಸೋದಕ್ಕೆ, ಒಳ್ಳೆ ಕಮೆಂಟ್ ಬರೋದಕ್ಕೆ, ಜಜ್ಮೆಂಟ್ ಬೆಳೆಯೋದಕ್ಕೆ. ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದಿದೆ. ಅಂದರೆ ಹೇಳಿದರೆ ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ. ಸೂರ್ಯ ನಮ್ಮ ಲೈಫಿಗೆ ಏನು ಕೊಡಲ್ಲ ಹೇಳಿ, ಏನು ಕೊಡಲ್ಲ. ಬೆಳಕನ್ನು ಕೊಡ್ತಾನೆ, ಆ್ಯಕ್ಟಿವ್ ಮಾಡ್ತಾನೆ, ನಮ್ಮನ್ನು ಎಬ್ಬಿಸ್ತಾನೆ, ಆ್ಯಕ್ಟಿವ್ ಆಗಿರೋದಕ್ಕೆ ಹೆಲ್ಪ್ ಮಾಡ್ತಾನೆ ದಿನದ ಟೈಮಲ್ಲಿ. ಅದರಿಂದ ನಮಗೊಂಥರ ಪ್ರಕಾಶ ಬರುತ್ತೆ, ಚುರುಕುತನ ಬರುತ್ತೆ, ಲವಲವಿಕೆ ಇರುತ್ತೆ, ಪ್ಯಾಷನೇಟ್ ಆಗಿರ್ತೀವಿ ಲೈಫ್. ಇದೆಲ್ಲ ಸಾಧ್ಯ ಆಗೋದು ಸೂರ್ಯನ ಒಂದು ಬೆಳಕಿನಿಂದ. ಇಂಥ ಸೂರ್ಯನ ಒಂದು ಬೆಳಕನ್ನು ಕೊಡುವಂಥ ಈ ಎಕ್ಸಸೈಸು ಫಸ್ಟ್ ಹೇಳ್ತಿರೋದು ಸೂರ್ಯಾನುಲೋಮ ಪ್ರಾಣಾಯಾಮ. ಮೊದಲನೇ ಇದ್ರ ಬೆನಿಫಿಟ್ ಏನಂತ, ಎಚ್ಚರವಾಗಿರುತ್ತೆ ನಿಮ್ಮನ್ನು. ಅಂದರೆ ಅವೇಕನಿಂಗ್, ಎಬ್ಸೋದು ಬಡಿದೆಬ್ಸೋದು ನಿಮ್ಮನ್ನು. ಸೊ ಇಂಥ ಒಂದು ಎಕ್ಸಸೈಸು ಬಲ ಮೂಗು ಸೂರ್ಯನಾಡಿ ಅಂತ ಹೇಳ್ತೀವಿ, ಎಡ ಮೂಗು ಚಂದ್ರನಾಡಿ. ಸೊ ಇಂಥ ಒಂದು ಸೂರ್ಯನಾಡಿಗೆ ಸಂಬಂಧಪಟ್ಟ ವ್ಯಾಯಾಮವನ್ನು ಮಾಡಬೇಕು ಅಂದರೆ ಬಲ ಗೈಯಲ್ಲಿ ಇರಬೇಕು. ಯಾವ ಮುದ್ರೆ ಹೇಳಿದ್ದು, ಚಿನ್ಮುದ್ರೆ ಅಂತ ಹೇಳ್ತೀವಿ. ಎಡ ಮೂಗನ್ನು ಪೂರ್ತಿಯಾಗಿ ಮುಚ್ಚುವಂಥದ್ದು. ಉಸಿರಾಡಿ ಬಲ ಮೂಗಿನಿಂದ. ದ್ಯಾಟ್ಸ್ ಇಟ್. ನಗಾಡ್ತಾ ಮಾಡಿ, ಸೂರ್ಯದೇವನಿಗೂ ಖುಷಿಯಾಗಲಿ, ಒಳ್ಳೆಯ ಉತ್ಸಾಹದಿಂದ ಮಾಡ್ತೀನಿ ಅಲ್ಪ ಅಂತ ಅನುಗ್ರಹ ಚೆನ್ನಾಗಿ ಬರಲಿ. ಒಂದೇ ಒಂದು ನಿಶ್ಚಿತ, ರಾತ್ರಿ ವೇಳೆಯಲ್ಲಿ ಇದನ್ನು ಮಾಡೋಂಗಿಲ್ಲ. ವಿಶೇಷವಾಗಿ ರಾತ್ರಿ ವೇಳೆಯಲ್ಲಿ ನಿದ್ದೆ ಮಾಡಬೇಕಾಗಿರುವಾಗ ಇದನ್ನು ಮಾಡುವಂತಹ ಅವಶ್ಯಕತೆ ಇಲ್ಲ, ಮಾಡೋದು ತಪ್ಪು ಕೂಡ.
ಹಗಲಿನ ಟೈಮು ವಿಶೇಷವಾಗಿ ಇಮಿಡಿಯೇಟಾಗಿ ನಿದ್ದೆಯನ್ನು ಅಥವಾ ಈ ಒಂದು ಸೋಂಬೇರಿತನವನ್ನು, ಆಲಸ್ಯವನ್ನು, ದೇಹದ ಜಾಡ್ಯವನ್ನು, ಅಂದರೆ ಭಾರ ಅಂತ ಅನ್ಸೋದಿದೆ ನೋಡಿ, ಮೈ ಕೈ ಭಾರ, ದೇಹ ಭಾರ, ಬುದ್ಧಿ ಭಾರ, ಈ ಥರದ ಎಲ್ಲ ಭಾರಗಳನ್ನು ಹೊಡೆದೋಡಿಸೋದಕ್ಕಾಗಿ ಮಾಡುವಂಥ ಎಕ್ಸಸೈಸ್ ಇದು. ರಾತ್ರಿ ವೇಳೆಯಲ್ಲಿ ಅವಾಯ್ಡ್ ಮಾಡಿ. ರಾತ್ರಿ ಎಚ್ಚರವಾಗಿರಬೇಕು ಅಂದರೆ ಮಾಡ್ಬೋದು. ಇಡೀ ರಾತ್ರಿ ಎಚ್ಚರ ಇರಬೇಕು, ಏನೋ ಕೆಲಸ ಇದೆ ಆವಾಗ ಮಾಡ್ಬೋದು, ಎಕ್ಸೆಪ್ಷನ್ ಇದೆ. ಅದು ಬಿಟ್ಟು ರಾತ್ರಿ ವೇಳೆಯಲ್ಲಿ ಸೂರ್ಯನ ನೋಡಿರ್ತೀರ ಇಲ್ಲ ಅಲ್ವಾ? ಅದೇ ಥರ ರಾತ್ರಿ ವೇಳೆ ಈ ಎಕ್ಸಸೈಸ್ ಮಾಡಬಾರ್ದು. ಸೂರ್ಯನ ಬೆಳಕನ್ನು ಕೊಡುತ್ತೆ, ಸೂರ್ಯನ ಕಿರಣಗಳನ್ನು ನೇರವಾಗಿ ನಿಮ್ಮ ಮೇಲೆ ಹಾಯಿಸುತ್ತೆ ಅಂತ ಹೇಳ್ತಾರೆ. ಈ ಊರ್ಜಾ, ಸೌರ ಎನರ್ಜಿ, ಸೌರಶಕ್ತಿ ಅಂತ ಹೇಳಿ ನೋಡಿ, ಅದನ್ನು ತರುವಂಥ ಒಂದು ಎಕ್ಸಸೈಸ್ ಇದು. ಬಲಮೂಗಿನಿಂದ ಮಾಡ್ತಾ ಹೋಗಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗಿ. ತುಂಬ ಬಿಸಿ ಫೀಲ್ ಆಗುತ್ತೆ, ಕೇರ್ಫುಲ್. ತುಂಬ ಬಿಸಿನೂ ಆಗಬಾರ್ದು. ಮ್ಯಾಕ್ಸಿಮಮ್ ಒಂದು 5 ಮಿನಿಟ್ಸ್ ಶುರುವಿನಲ್ಲಿ ಒಂದು 5 ಮಿನಿಟ್ಸ್ ಮಾಡಿ. ಕ್ರಮೇಣ ಒಂದು ಚೂರು ಜಾಸ್ತಿ ಮಾಡಿಕೊಂಡು 10 ಮಿನಿಟ್ಸ್ವರೆಗೆ ಮಾಡ್ಬೋದು. ಬಾಡಿ ಹೀಟ್ ಆಗೋ ಚಾನ್ಸಸ್ ಇರುತ್ತೆ, ಕೇರ್ಫುಲ್ಲಾಗಿರಿ. ವಿಪರೀತ ಪ್ರಯೋಗ ಮಾಡೋದಕ್ಕೆ ಹೋಗುವಂಥ ಎಕ್ಸಸೈಸ್ ಅಲ್ಲ ಇದು. ಬಾಡಿ ತುಂಬ ಹೀಟ್ ಆಗೋದು ಭಾಳ ಅಪಾಯಕಾರಿ. ಬಾಡಿ ಕೋಲ್ಡ್ ಆದರೆ ನಿದ್ದೆ ಬರ್ಬೋದು ಚೆನ್ನಾಗಿ, ಸ್ವಲ್ಪ ಜಾಸ್ತಿನೇ ನಿದ್ದೆ ಬರ್ಬೋದು. ಬಟ್ ಹೀಟ್ ಆಗೋಕ್ಕೆ ಶುರು ಆಯ್ತು ನೋಡಿ, ಸಿಕ್ಕಾಪಟ್ಟೆ ಡೇಂಜರ್ ಅದು. ಈ ಹೀಟ್ ಅನ್ನೋದು ಹೇಳೋಕ್ಕಾಗಲ್ಲ. ಸೂರ್ಯನ ಶಕ್ತಿಯನ್ನು ತಡ್ಕೊಂಡವ್ರು ಯಾರೂ ಇಲ್ಲ ಜಗತ್ತಿನಲ್ಲಿ. ಬರ್ಬಾದಾಗೋದು ಹೋಗಿರೋದೇ ಜಾಸ್ತಿ. ಸೂರ್ಯನ ಶಕ್ತಿಯನ್ನು ತಡ್ಕೊಂಡವರು ಈ ಜಗತ್ತಿನಲ್ಲಿ ಯಾರೂ ಇಲ್ಲ, ಬರ್ಬಾದಾಗ ಹೋಗಿರೋರೇ ಜಾಸ್ತಿ. ಗ್ಯಾರಂಟಿ, ನಾನು 100% ಗ್ಯಾರಂಟಿ ಕೊಡ್ತೀನಿ ನಿಮಗೆ. ತುಂಬ ಎಚ್ಚರಿಕೆಯಿಂದ ಎಕ್ಸ್ಪರ್ಟೀಸ್ ಇಟ್ಕೊಂಡು ಮಾಡಬೇಕಾದ ಪ್ರಯೋಗ ಇದು. ಕೇರ್ಫುಲ್ಲಾಗಿರಿ, ಭಾಳ ಕೇರ್ಫುಲ್ಲಾಗಿ ಪ್ರಯೋಗ ಮಾಡಿ. ಸ್ವಲ್ಪ ಯಾವ ಥರ ಒಂದು ಔಷಧಿಯನ್ನು ಸಣ್ಣ ಪ್ರಮಾಣದಲ್ಲಿ ತೊಗೋತಿರೋದು. ಔಷಧಿ ಎಷ್ಟು ದೊಡ್ಡ ಬಾಟ್ಲ್ ಕೊಟ್ಟಿರ್ತಾರೆ, ಬಟ್ ನೀವು ತೊಗೊಳ್ಳೋದು 1 ಚಮಚನೋ 2 ಚಮಚನೋ, ಫ್ಯೂ ಡ್ರಾಪ್ಸ್ ಅಷ್ಟೇ ತೊಗೊಳ್ಳೋದು ಇರುತ್ತೆ ಕೆಲವು ಔಷಧಿಗಳು. ಆ ಥರ ಮಾಡಬೇಕಾಗಿರುವಂಥ ಎಕ್ಸಸೈಸ್ ಇದು. ನಿಮ್ಮ ದೇಹದ ಸ್ಥಿತಿಯನ್ನು ನೋಡಿಕೊಂಡು ಎಷ್ಟು ಮಟ್ಟಿಗೆ ಎಕ್ಸಸೈಸ್ ಮಾಡಿದ್ವಿ, ಎಷ್ಟು ಮಟ್ಟಿಗೆ ಆ್ಯಕ್ಟಿವ್ ಆಗೋದಕ್ಕೆ ಸಾಧ್ಯ ಆಯಿತು, ಏನು ಪರಿಣಾಮಗಳು ನಿಮ್ಮ ಮೇಲೆ ಆಗ್ತಿದ್ದಾವೆ ಅಂತ ನೋಡ್ಕೊಂಡು ಮಾಡಬೇಕು. ಹಾಗೆಯೇ ಸ್ನೇಹಿತರೆ, ಈ ಸೂರ್ಯಾನುಲೋಮವನ್ನು ಮಾಡಬೇಕು ಅಂತ ನೀವು ಹೇಳ್ತೀರ, ಆದರೆ ನನಗೆ ಈ ಬಲ ಮೂಗು ಕಟ್ಟೋಗುತ್ತಲ್ಲ, ಏನು ಮಾಡೋದು ಅಂತ ನೀವು ಕೇಳ್ಬೋದು. ಬಲ ಮೂಗೇ ಬ್ಲಾಕ್ ಆಗ್ತಿದೆ ಅಂದರೆ ಎಕ್ಸಾಕ್ಟ್ಲಿ ಅದೇ ಪ್ರಾಬ್ಲಮ್. ಭಾಳ ಸೋಂಬೇರಿ ಆಗ್ತಿದ್ದೀರಾ, ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿದೆ, ಎದ್ದ ತಕ್ಷಣ ಫ್ರೆಶ್ಶು ಆಗೋದಿಲ್ಲ, ನಿದ್ದೆನೂ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರ್ಬೋದೇನೋ, ಬಟ್ ಆ್ಯಕ್ಟಿವಿಟಿ ಅಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಿರೋದು ನಿಜ. ಅಂದರೆ ಬಲ ಮೂಗೆ ಕಟ್ಟೋಗ್ಬಿಟ್ರೆ ಇನ್ನೇನು ಆ್ಯಕ್ಟಿವಿಟಿ ಏನು ಮಾಡ್ತೀರಾ? ಲೆಫ್ಟ್ ನಾಸ್ಟ್ರಿಲಲ್ಲೇ ಉಸಿರಾಟ ಆಗ್ತಾ ಹೋಯಿತು ಅಂದರೆ ಭಾಳಷ್ಟು ಜಾಡ್ಯ ಬರುತ್ತೆ ನಿಮಗೆ. ಅಂದರೆ ಗಾನ್ ಕೇಸ್ ಅಂತಲೇ ಅರ್ಥ. ಅದನ್ನು ನೀವು ಸುಧಾರಿಸ್ಕೊಳ್ಳೇಬೇಕು. ಇಲ್ಲಾಂದರೆ ಹಗಲಲ್ಲೇ ನಿದ್ದೆ ಬಂದುಬಿಡುತ್ತೆ. ಆಫೀಸಲ್ಲಿ ಕೂತಲ್ಲೇ ನಿದ್ದೆ ಬಂದು ಮುಜುಗರ ಆಗಂಗೂ ಆಗ್ಬೋದು ಕೆಲವು ಸಲ. ರಾಜಕಾರಣಿಗಳು ಮಾಡ್ತಾರೆ ನೋಡಿ, ಭಾಷಣ ಮಾಡ್ತಿರ್ತಾರೆ, ಅವರೇ ಭಾಷಣ ಮಾಡ್ತಿರ್ತಾರೆ, ಅವರಿಗೆ ನಿದ್ದೆ ಬಂದಿರುತ್ತೆ. ಇನ್ನು ಕೆಲವು ಸಲ ಇಡೀ ಭಾಷಣನ ನಿದ್ರೆಯಲ್ಲೇ ಓದ್ಕೊಂಡು ಹೋಗ್ತಾರೆ. ಇನ್ನು ಕೆಲವು ಸಲ ಏನಾಗುತ್ತೆ ಅಂದರೆ ಬೇರೆಯವ್ರು ಭಾಷಣ ಮಾಡ್ತಿರ್ತಾರೆ, ಇವರು ನಿದ್ದೆ ಮಾಡ್ತಾರೆ, ಆಮೇಲೆ ಯಾರೋ ಬಂದು ಎಬ್ಬಿಸ್ಬೇಕಾಗತ್ತೆ, ಇನ್ನು ಕಾರ್ಯಕ್ರಮ ಮುಗೀತು ಹೊರಡೆಯ ಅಂತ. ಈ ಥರದ ಪರಿಸ್ಥಿತಿಗಳೆಲ್ಲ ಬರುತ್ತೆ. CMಗಳಿಗೆ, ex-CMಗಳಿಗೆ, PM ಗಳಿಗೆ, ಇವರಿಗೆಲ್ಲ ನಡೆಯುವಂಥ ಘಟನೆಗಳಿದು. ಇನ್ನು ನಮಗಾಗೋದು ಯಾವ ಅಲ್ವಾ, ಲೈಫಲ್ಲಿ ನಡೆಯುತ್ತೆ. ಬಟ್ ಭಾಳ ಮುಜುಗರ, ಭಾಳ, ಯಾಕೆಂದರೆ ಪ್ರೈವೇಟ್ ಜಾಬ್ಗಳಲ್ಲಿರೋರು, ಗೌರ್ಮೆಂಟ್ ಜಾಬ್ಗಳಲ್ಲಿರೋರಿಗೆ ಹೇಗೋ ನಡಿಬೋದು, ಸಣ್ಣ ಪುಟ್ಟ ನಿದ್ದೆ ನಡಿಬೋದು ಅಂತ ಅನ್ಸುತ್ತೆ, ನಮ್ಗೆ ಗೊತ್ತಿಲ್ಲ ಇವಾಗ ಹೆಂಗಿದೆ ಅಂತ. ಬಟ್ ಪ್ರೈವೇಟ್ ಜಾಬ್ಗಳಲ್ಲಿರೋರಿಗಂತೂ ಸಂಪಾದನೆ ಮಾಡಬೇಕಾಗಿರುತ್ತೆ, ಕಾಂಪಿಟೇಷನ್ ಇರುತ್ತೆ, ನಮ್ಮ ಎಫಿಷಿಯನ್ಸಿ ಏನು ಅಂತ ಪ್ರೂವ್ ಮಾಡಬೇಕಾಗಿರುತ್ತೆ. ನಿದ್ದೆ ಮಾಡ್ತಾ ಕೂತ್ಕೊಂಡ್ರೆ ಏನು ಅವಸ್ಥೆ ಅಲ್ವಾ? ಹಾಗಾಗಿ ಎಕ್ಸಸೈಸನ್ನು ನೀವು ಮಾಡಲೇಬೇಕು, ಕಲೀಲೇಬೇಕು, ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡಬೇಕು. ಆಯಿತು, ಬಲಮೂಗು ಬ್ಲಾಕ್ ಆಗ್ತಿದೆ ಅಂದರೆ ಅಲ್ಲೇ ಇದೆ ಪ್ರಾಬ್ಲಮ್ಮು. ಆ ಬ್ಲಾಕನ್ನು ನೀವು ಸರಿಪಡಿಸ್ಕೋಬೇಕು. ಅದು ಹೆಂಗೆ ಅಂದರೆ ಬಲಗಡೆ ಈ ಥರ ನೋಡಿ, ಜೋರಾಗಿ ಉಸಿರಾಡಿ. ಎದೆ ಉಸಿರಾಟ ಆಗಬೇಕು. ಅದು ಬಲಕ್ಕೆ ಈ ಥರ 2 ಕಣ್ಣು ಗುಂಡೆಗಳನ್ನು ಬಲಕ್ಕೆ ತೊಗೊಂಡೋಗೋದು. ಅಂದರೆ ಇದು ಕಾಣಿಸುತ್ತೆ, ಮೂಗಿನ ಈ ಭಾಗ ನಮ್ಗೆ ಕಾಣಿಸ್ತಾ ಇರುತ್ತೆ, ಆ ಥರ ನೋಡಬೇಕು ನಾವು, ಕಾರ್ನರನ್ನೇ ನೋಡೋದು. ಹಂಗೆ ನೋಡಿದಾಗ ಏನಾಗುತ್ತೆ ಅಂದರೆ ಬಲ ಮೂಗಿನ ಮೇಲೆ ಫೋಕಸ್ ಜಾಸ್ತಿ ಆಗುತ್ತೆ, ಉಸಿರು ಆ ಕಡೆ ಹರಿಯೋದಕ್ಕೆ ಶುರು ಆಗುತ್ತೆ. ಹರಿದಾಗ
ಮೂಗು ಕ್ಲಿಯರ್ ಆಗೋದಕ್ಕೆ ಸಹಾಯ ಆಗುತ್ತೆ. ಸ್ವಲ್ಪ ಜಾಸ್ತಿ ಹೊತ್ತು ಮಾಡಬೇಕು. ಜಾಸ್ತಿ ಹೊತ್ತು ಮಾಡಬೇಕು ಅಂದರೆ ಜಾಸ್ತಿ ಎನರ್ಜಿ ಹಾಕಬೇಕಾಗತ್ತೆ. ಬಟ್ ಪ್ರಾಕ್ಟೀಸ್ ನಿಧಾನಕ್ಕೆ ಮಾಡಿ, ಗ್ರ್ಯಾಜುವಲಿ ಮಾಡಿ, ಅಷ್ಟಷ್ಟಾಗಿ ಮಾಡ್ತಾ ಹೋಗಿ ಒಂದಿನ ಸಕ್ಸಸ್ ಸಿಗುತ್ತೆ ನಿಮಗೆ. ಈ ಥರ ಉಸಿರಾಟ ಮಾಡಿದಾಗ ಏನಾಗುತ್ತೆ ಅಂದರೆ ಬ್ಲಾಕ್ ಒಂಚೂರು ಕ್ಲಿಯರ್ ಆಯಿತು. ಆವಾಗ ಎಡ ಮೂಗು ಮುಚ್ಚಿ ಬಲ ಮೂಗಿನಿಂದ ಉಸಿರಾಟವನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿ ನಿಮ್ಮ ಸೂರ್ಯಾನುಲೋಮ ಪ್ರಾಣಾಯಾಮ ಮುಂದುವರ್ಕೊಂಡು ಹೋಗುತ್ತೆ. ಅದನ್ನು ಮುಂದುವರ್ಸ್ಕೊಂಡು ಹೋದಾಗ ನಾನು ಅಂದೆ ನೋಡಿ ಏನೇನು ಪ್ರಯೋಜನ ಅಂತ. ನೀವು ಆ್ಯಕ್ಟಿವ್ ಆಗೋದು, ಓವರಾಲ್ ಆಗಿ ಭಾಳ ಆ್ಯಕ್ಟಿವ್ ಆಗಿ ಶಾರ್ಪಾಗಿ ಇರೋದಕ್ಕೆ, ವಿಷಯಗಳನ್ನು ಫೋಕಸ್ ಮಾಡೋದಕ್ಕೆ ಸೂರ್ಯ ಏಕಾಗ್ರತೆಯನ್ನು ಕೂಡ ಕೊಡ್ತಾನೆ. ಹಾಗೆಯೇ ಸೂರ್ಯ ಕೊಡ್ತಾನೆ ಮನಸ್ಸಿನ ಮೇಲೆ ಒಂಥರ ನಿಗ್ರಹವನ್ನು, ಒಂದೊಳ್ಳೆಯ ಸಂಕಲ್ಪವನ್ನು, ಒಂದೊಳ್ಳೆಯ ಎನರ್ಜಿಯನ್ನು, ಪಾಸಿಟಿವ್ ಎನರ್ಜಿಯನ್ನು. ಲೈಫ್ ಕೂಡ ಅದೇ ಥರ ಟ್ರ್ಯಾಕಿಗೆ ಬರೋದಕ್ಕೆ ಭಾಳಷ್ಟು ಹೆಲ್ಪ್ ಮಾಡೋಂಥ ಎಕ್ಸಸೈಸ್ ಇದು ಸ್ನೇಹಿತರೆ. ಮಿಸ್ ಮಾಡ್ಕೋಬೇಡಿ. ಯಾವ ಥರ ಆಯಿತು, ನೀವು ಟ್ರೈ ಮಾಡಿದ್ದೀರಾ ಕಮೆಂಟ್ ಮೂಲಕ ತಿಳಿಸಿ. ಬೇರೆ ಏನಾದರೂ ಅಭಿಪ್ರಾಯಗಳಿದ್ದರೆ ತಿಳಿಸ್ಕೊಡಿ, ಸಲಹೆಗಳಿದ್ದರೆ ಹೇಳಿ, ಕೇಳಿ. ನನ್ನನ್ನು ಎಷ್ಟು ಸಾಧ್ಯನೋ ಅಷ್ಟು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಸಾವಿರಾರು ವರ್ಷಗಳಿಂದ ಋಷಿ ಮುನಿಗಳಿಂದ ಬಂದಿರುವಂಥ ಅಮೋಘವಾದ ವಿದ್ಯೆ ಇದು ಯೋಗ. ಅಷ್ಟೊಂದು ತಿಳಿದಿರೋ ವ್ಯಕ್ತಿ ನಾನಲ್ಲ. ಗುರುಗಳ ಅನುಗ್ರಹದಿಂದ ಚಿಕ್ಕ ಪುಟ್ಟ ವಿಚಾರಗಳನ್ನ ಕಲ್ತ್ಕೊಂಡಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳೋ ಆಸೆ ಈ ವಿಡಿಯೋ ಮಾಡುವಂತೆ ನನಗೆ ಪ್ರೇರೇಪಣೆ ನೀಡ್ತಾ ಇದೆ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮೆಲ್ಲ ಗುರುಗಳಿಗೆ, ಇಡಿಯಾಗಿ ಗುರು ಪರಂಪರೆಗೆ ನಮಸ್ಕಾರ ಮಾಡ್ತಾ, ನಿಮಗೂ ನಮಸ್ಕಾರ ಮಾಡ್ತಾ ವಿಡಿಯೋನ ಎಂಡ್ ಮಾಡ್ತೀವಿ. ಹರಿ ಓಂ.